ನನ್ನ ಒಂಟಿಯಾಗಿ ಟಾರ್ಚರ್ ಅನುಭವಿಸು ಅಂತ ಬಿಟ್ಟು ಬಂದೆ ನೀನು. ಕೆಟ್ಟೋಳು ನೀನು, ತುಂಬಾ ಕೆಟ್ಟೋಳು ನೀನು. ಯಾಕೆ ಮಾಡಿದೆ ಹೀಗೆ? ಯಾಕೆ? ಕಂದ ಕಂದ ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ ಕಂದ. ಕಂದ ಟೆನ್ಷನ್ ಮಾಡ್ಕೋಬೇಡ, ಮೋಸ ಮಾಡ್ಬಿಟ್ಟೆ. ಸಮಾಧಾನ ಮಾಡ್ಕೋ, ಕುತ್ಕೋ ಕುತ್ಕೋ. ಏನಾಗ್ತಿದೆ ನಿನ್ಗೆ? ಸಮಾಧಾನ ಮಾಡ್ಕೋ. ದೂರ ಇರಿ ನನ್ ಗಂಡನಿಂದ. ತುಂಬಾ ಜಾಸ್ತಿ ಆಯ್ತು ನಿನ್ನ ಡ್ರಾಮಾ. ಏನ್ ಮಾತಾಡ್ತಿದ್ರೆ ಗಂಡ ಗಂಡ ಅಂತಿದ್ಯಾ? ನಿನ್ ತಪ್ಪನ್ನ ನನ್ ತಲೆ ಮೇಲೆ ಹಾಕ್ತಿದ್ಯಾ? ಮತ್ತೆ ಕೌಶ್ ನಿನ್ ಗಂಡ ಆಗಿದ್ರೆ ಎಲ್ಲಮ್ಮ ನಿನ್ ಮಂಗಳಸೂತ್ರ ಅದು ಹಾಸ್ಪಿಟಲ್ ಅಲ್ಲೇ ಕಿತ್ತೋಯ್ತು. ಅದನ್ನ ಸೀರೆಯಲ್ಲಿ ಗಂಟು ಕಟ್ಟಿಟ್ಟಿದ್ದೆ. ಗಂಟು ಕಟ್ಟಿದ್ದೆ ಅಂದ್ರೆ ಏನರ್ಥ? ಈಗೆಲ್ಲಿದೆ ಆ ತಾಳಿ? ಅಯ್ಯೋ ದೇವ್ರೆ, ತಾಳಿನ ವಾಪಸ್ ತರೋ ಯೋಚನೆನೇ ಬರ್ಲಿಲ್ಲ ನನ್ಗೆ. ಇವಾಗ ನಾನೇನ್ ಮಾಡ್ಲಿ? ಮ್ಯಾಮ್, ಇದು ಆ ಹುಡುಗಿ ಬಟ್ಟೆನಲ್ಲಿ ಸಿಕ್ತು. ನಾನ್ ಹೇಳ್ತೀನಿ, ಇಲ್ಲಿದೆ. ಇದನ್ನ ಕೌಶ್ ವಾರ್ಡ್ ಅಲ್ಲಿ ಬಿಸಾಕ್ಬಿಟ್ಟು ಬಂದಿದ್ಯಲ್ಲ ನೀನು. ನಾನೇನ್ ಬಿಸಾಕಿರ್ಲಿಲ್ಲ. ಕೌಶಿಕ್ ಅವ್ರನ್ನ ನಾನು ಹೊರ ಕರ್ಕೊಂಬರೋ ಅವಸರದಲ್ಲಿ ನನ್ ನರ್ಸ್ ಬಟ್ಟೆ ಹಾಕೊಳ್ಳೋ ಅವಶ್ಯಕತೆ ಬಂತು. ಮತ್ ನೀನ್ ತಾಳಿನ ಅಲ್ಲೇ ಮರ್ತೋದೆ ಅಲ್ವಾ? ಎಷ್ಟು ಸುಳ್ಳು ಹೇಳ್ತೀಯ. ಯಾವಾಗ ನೋಡು ಪ್ರಪಂಚ, ಸಂಸಾರ, ಪ್ರೀತಿ ಅಂತ ವೇದಾಂತ ಮಾತಾಡೋದಕ್ ಬರ್ತೀಯಾ? ಇವಾಗ ನೀನೇ ತಾಳಿ ಮಹತ್ವನ ಮರ್ತೋಗ್ಬಿಟ್ಯಾ? ಅಯ್ಯೋ, ನಮ್ ಮದ್ವೆ ಆಗಿ ಇಷ್ಟು ವರ್ಷಗಳಾಯ್ತು, ಆದ್ರೆ ನಾವ್ ಯಾವತ್ತೂ ಈ ತಾಳಿನ ಮರ್ತು ಹೋಗಿ ಇದನ್ನ ತೆಗ್ದಿಟ್ಟಿಲ್ಲ. ಆದ್ರೆ ಇವಳನ್ ನೋಡಿ, ಮದ್ವೆ ಆಗಿ ಸ್ವಲ್ಪ ದಿನದಲ್ಲಿ ತಾಳಿನ ತೆಗ್ದ್ಬಿಟ್ಟು ಮರ್ತು ಹೋಗಿದ್ದಾಳೆ. ವಾ! ಆದ್ರೆ ಯಾವ ಹುಡುಗಿಗೆ ತಾಳಿ ಮಹತ್ವ ಗೊತ್ತಿಲ್ವೋ ಅವಳವಳ ಸಂಬಂಧನ ಹೇಗ್ ತರ ಉಳಿಸ್ಕೊಳಕ್ ಸಾಧ್ಯ? ಸರಿಯಾಗಿ ಹೇಳಿದ್ರಿ ನೀವು ಚಿಕ್ಕಮ್ಮ. ಯಾರ್ ನಿಜಕ್ಕೂ ಪ್ರೀತಿಸ್ತಾರೋ, ಪ್ರೀತಿ ಮಾಡೋರು ಏನಾದ್ರೂ ಕೊಟ್ರೆ ಅದನ್ನ ಜೊತೆಲೇ ಇಟ್ಕೊಂಡಿರ್ತಾರೆ. ನಾನ್ ಹೇಗೆ ಈ ಪೆಂಡೆಂಟ್ ಇಟ್ಕೊಂಡಿದ್ದೀನ ನೋಡು ಕೌಶ್, ನೆನ್ಪಿದ್ಯಾ? ಚಿಕ್ಕವರಿದ್ದಾಗ ಇದನ್ನ ಕೊಟ್ಟಿದ್ದೆ ನೀನು. ಇಲ್ಲಿವರೆಗೂ ಇದನ್ನ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಬಿಕಾಸ್ ಐ ಕೇರ್ ಫಾರ್ ಯು. ಮತ್ತೆ ಈ ಹುಡುಗಿ ನನ್ನ ಮೇಲೆ ಅಪವಾದ ಮಾಡ್ತಿದ್ದಾಳೆ. ಅಲ್ಲಿರೋ ಸ್ಟಾಫ್ ಮತ್ತೆ ಡಾಕ್ಟರ್, ನೀನು ಕೂಡ ಅವಳು ಪೇಪರ್ಸ್ ನ ಸೈನ್ ಮಾಡೋದನ್ನ ನೋಡಿದೀರಾ? ಎಲ್ಲಿವರೆಗೂ ಸುಳ್ಳು ಹೇಳ್ತಿರ್ತೀಯ ವೈನಿಧಿ? ನಿಮಗೇನ್ ಅನ್ಸುತ್ತೆ ಟೀನಾ ಅವ್ರೆ? ಇದೆಲ್ಲ ನೀವ್ ಏನ್ ಮಾಡ್ತಾ ಇದ್ದೀರಾ? ಇದೆಲ್ಲ ಯಾರು ನೋಡಲ್ಲ ಅನ್ಕೊಂಡಿದ್ದೀರಾ? ಷಷ್ಠಿ ಅಮ್ಮ ಎಲ್ಲಾರು ನೋಡ್ತಾ ಇರ್ತಾರೆ. ಇಲ್ಲಿ ಯಾರು ನನ್ ಮೇಲೆ ವಿಶ್ವಾಸ ಇಡ್ಲಿ ಬಿಡ್ಲಿ, ಆದ್ರೆ ಅವ್ರ ಸನ್ನಿಧಿಯಲ್ಲಿ ನ್ಯಾಯ ಸಿಕ್ಕೇ ಸಿಗತ್ತೆ. ಸಾಕ್ ನಿಲ್ಸು ವೈನಿಧಿ, ನಿನ್ ನಾಟಕ ನಿಲ್ಸಮ್ಮ. ನಿಜವಾಗ್ಲೂ ನಾನು ಎಂತ ದಡ್ಡಿ ಅಂದ್ರೆ ನಿನ್ನ ನನ್ ಮನ್ಸಾರೆ ಸೊಸೆ ಅಂತ ಒಪ್ಕೊಂಡೆ. ಅಮ್ಮ, ನೋಡ್ತಿದ್ದೀರಾ ತನ್ನಂತಾನು ಷಷ್ಠಿ ದೇವಿ ಮಗಳು ಅಂತ ಹೇಳ್ಕೊಳ್ತಾ ಇರೋಳು ಮಾಡ್ತಿರೋ ನಾಟಕನ? ಇವಳನ್ನ ಯಾವತ್ತಾದ್ರೂ ಕ್ಷಮಿಸ್ಬೇಕು ಅಂತ ಅನ್ಸುತ್ತಾ ನಿಮಗೆ? ನನ್ ಮೇಲೆ ವಿಶ್ವಾಸ ಇಡಿ ಅಜ್ಜಿ. ನನಗೆ ಗೊತ್ತಿದೆ ಎಲ್ಲ ಸಾಕ್ಷಿಗಳು ನನಗೆ ವಿರುದ್ಧವಾಗೇ ಇದೆ ಅಂತ. ಆದ್ರೆ ನೀವು ಯಾವಾಗ್ಲೂ ನನ್ನ ಕಣ್ಣಲ್ಲಿ ಸತ್ಯ ಏನು ಅಂತ ನೋಡಿದೀರ ಅಲ್ವಾ? ನನ್ ಕಡೆ ನೋಡಿ ಅಜ್ಜಿ.
ನಿಮಗನ್ಸುತ್ತ ನಾನು ಹೆಂಡತಿ ಧರ್ಮಕ್ಕೆ ವಿರುದ್ಧವಾಗಿ ನಡ್ಕೋತೀನಿ ಅಂತ? ಇಷ್ಟು ದೊಡ್ಡ ಸುಳ್ಳು ಹೇಳೋದಿಕ್ಕಾಗತ್ತಾ? ಅಜ್ಜಿ ನೋಡಿ ಅಲ್ವಾ ನನ್ ಕಡೆ, ನಾನ್ ನಿಜ ಹೇಳ್ತಾ ಇದ್ದೀನಿ. ನನ್ ಮೇಲೆ ವಿಶ್ವಾಸ ಇಡಿ, ನಾನ್ ಸುಳ್ಳು ಹೇಳ್ತಾ ಇಲ್ಲ. ಯಜಮಾನ್ರೆ, ನೀವಾದ್ರೂ ನನ್ನ ಮಾತನ್ನ ನಂಬಿ ಅಲ್ವಾ ನನ್ ಕೌಶಿಕ್ ಅವ್ರನ್ನ ಕಾಪಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀನಿ. ನಾನ್ ನಿಜ ಹೇಳ್ತಾ ಇದ್ದೀನಿ. ಕಸ್ತೂರಿ ಅಕ್ಕ, ನೀವಾದ್ರೂ ನಂಬ್ತೀರಲ್ವಾ ನಾನ್ ನಿಜ ಹೇಳ್ತಾ ಇದ್ದೀನಿ ಅಂತ? ಹೇಳಿ ಅಲ್ವಾ, ನನ್ ಕೌಶಿಕ್ ಅವ್ರಿಗೆ ಯಾವ್ದು ಕೆಟ್ಟದ್ ಮಾಡಿಲ್ಲ. ಹೇಳಿ ಅಲ್ವಾ, ಹೇಳಿ. ಏ ವೈನಿಧಿ, ನೀನ್ ಬೇಡ್ಕೊಂಡಿದ ತಕ್ಷಣ ಯಾವ ಮಾತು ಇಲ್ಲಿ ಸಾಬೀತಾಗಲ್ಲ. ಯಾಕಂದ್ರೆ ನಿಂತರ ಗುಡಿಸ್ಲಲ್ಲಿ ಜೀವನ ಮಾಡೋರ್ ಯೋಗ್ಯತೆ ಏನು ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ. ನೀನ್ ಸರಿಯಾಗಿ ಹೇಳ್ತಿದ್ಯಾ. ಅರೆ, ಯಾರಿಗೆ ಕೆಲ್ಸದವಳು ಕೂಡ ಆಗೋಂತ ಯೋಗ್ಯತೆನೂ ಇಲ್ವೋ ಅವಳನ್ನ ಈ ಬಂಗ್ಲೆಗೆ ರಾಣಿಯಾಗಿ ಮಾಡಿದ್ವಿ. ಆದ್ರಿಂದ ಆಗಿರೋ ಪರಿಣಾಮ ನೀವೇ ನೋಡಿ, ಇಲ್ಲಿ ಕಣ್ಬಿಟ್ ನೋಡಿ. ನಾನು ಎಲ್ಲ ಸಹಿಸ್ಕೋತೀನಿ, ಆದ್ರೆ ನನ್ನ ಕೌಶಿಕ್ ಕಂದನ್ಗೆ ಯಾರಾದ್ರೂ ತೊಂದರೆ ಕೊಟ್ರೆ ಮಾತ್ರ ನಾನು ಸಾಯೋವರೆಗೂ ಅವ್ರನ್ನ ಕ್ಷಮಿಸೋದೇ ಇಲ್ಲ. ಯಾವತ್ತೂ ಕ್ಷಮಿಸಲ್ಲ, ನಿಜವಾಗ್ಲೂ ಕ್ಷಮಿಸೋದಿಲ್ಲ. ನಾನು ಹೇಗ್ ಅರ್ಥ ಮಾಡಿಸ್ಲಿ ನಿಮ್ಮೆಲ್ರಿಗೂ? ಹೇಗ್ ಸಾಬೀತ್ ಮಾಡ್ಲಿ ನಾನು ನಿರಪರಾಧಿ ಅಂತ? ಹಲೋ, ಹಾ, ಎಲ್ಲ ಸರಿಯಾಗೇ ಇದೆ. ನಾವು ಪ್ಲಾನ್ ಮಾಡಿರೋ ಹಾಗೆ ಎಲ್ಲ ನಡೀತಾ ಇದೆ. ಒಂದೇ ಒಂದ್ ಸಾಕ್ಷಿ ಇದೆ ನನ್ನ ಹತ್ರ ನಾನು ನಿರಪರಾಧಿ ಅಂತ ಸಾಬೀತ್ ಮಾಡೋದಿಕ್ಕೆ. ಟಿನಾ ಅವ್ರ ಫೋನ್. ಇದ್ರ ಹಿಂದೆ ಇನ್ನೊಬ್ರು ಕೈವಾಡನೂ ಇದೆ. ನಾನ್ ನೋಡಿದ್ದೆ ಇವ್ರು ಇನ್ನೊಬ್ರ ಜೊತೆ ಮಾತಾಡೋದನ್ನ. ನೀವು ಸತ್ಯ ಹೇಳ್ತಾ ಇದೀರಲ್ವಾ? ಮತ್ತೆ ನಿಜ ಹೊರಗೆ ಬರೋದಕ್ಕೆ ಬಿಡಿ. ಓ ಗಾಡ್, ಇವಳಿಗೇನಾದ್ರೂ ಫೋನ್ ಕೊಟ್ರೆ ಡಾಕ್ಟರ್ಗೆ ಆಂಟಿಗೆ ಮಾಡಿರೋ ಮೆಸೇಜಸ್ ಎಲ್ಲ ನೋಡ್ಬಿಡ್ತಾಳೆ. ಹೇಗಾದ್ರೂ ಸರಿ ವೈನಿಧಿ ತಡಿಲೇಬೇಕು. ಇನಫ್ ಇಸ್ ಎನಫ್ ವೈನಿಧಿ, ತುಂಬಾನೇ ಆಯ್ತು ನಿನ್ನ ಡ್ರಾಮಾ. ನಾನ್ ನನ್ ಪ್ರೈವಸಿನೆಲ್ಲ ನಿನ್ ಕೈ ಕೊಡಕ್ಕಾಗಲ್ಲ. ನಾನೇನ್ ಕ್ರಿಮಿನಲ್ ಅಲ್ಲ ನನ್ ಫೋನ್ ನಿನ್ನ ತೋರ್ಸೋದಿಕ್ಕೆ. ಕೊಡು ಟೀನಾ, ಇವತ್ ನೋಡೇ ಬಿಡೋಣ ಈ ಷಷ್ಠಿ ತಾಯಿ ಪುತ್ರಿ ಇನ್ನು ಎಷ್ಟು ಸುಳ್ಳು ಹೇಳ್ತಾಳೆ ಅಂತ. ಇಲ್ಲ ಕಿರಣ್ ಅಣ್ಣ, ಅದ್ರಲ್ಲಿ ನನ್ ಪರ್ಸನಲ್ ಫೋಟೋಸ್, ಬ್ಯಾಂಕ್ ಐಡಿ, ಸೋಷಿಯಲ್ ಮೀಡಿಯಾ ಪಾಸ್ವರ್ಡ್ ಎಲ್ಲಾನು ಇದೆ. ನಾನ್ ರಿಸ್ಕ್ ತಗೊಳ್ಳೋದಿಲ್ಲ. ಹೇಗ್ ತಗೊಳ್ತೀರಾ? ಒಂದೇ ಸಲ ನಿಮ್ ಫೋನ್ ನನ್ ಕೈಗೆ ಬಂತು ಅಂತ ಅಂದ್ರೆ ಆಗ ನಿಮ್ದು ಮತ್ತೆ ನಿಮ್ ಜೊತೆ ಇರೋರ್ದು ಸತ್ಯ ಹೊರಗೆ ಬರುತ್ತೆ.